ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡು ಅವರ ಜೀವನದಲ್ಲಿ ಆಗ್ತಾ ಇದ್ದಂತಹ ತೊಂದರೆಗಳಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳ ಸಾಲು. ಸ್ವಲ್ಪ ಕ್ಯಾಲೆಂಡರ್ ನೋಡೋ ಅಭ್ಯಾಸ ಇದೆ. ಯಾಕಂದ್ರೆ ಯಾವ ಪ್ರಶ್ನೆ ಅಂತ ಮುಂದೆ ಇಡೋದು, ಏನ್ ವಿಭಿನ್ನವಾಗಿ ಕೇಳ್ಬೋದು ಅಂತ ಆಲೋಚನೆಗಳನ್ನ ಮಾಡ್ತಾ ಇರ್ತೀನಿ. ಇನ್ನು ವಿಶೇಷವಾಗಿ ನೋಡಿದಾಗ ನಮ್ಗೆ ಇವತ್ತು ಈ ನಾಗ ಚೌತಿ ಜೊತೆಗೆ ಮಹಾಲಕ್ಷ್ಮಿ ಜಯಂತಿ ಇದೆ. ಇನ್ನು ನಾಳೆ ವಿಶೇಷವಾಗಿ ಮಂಗಳ ಗೌರಿ ರಥ ಜೊತೆಗೆ ನಾಗರ ಪಂಚಮಿ ಆಚರಣೆ ಇದೆ. ಹೇಗೆ ಮಾಡ್ಕೊಳ್ಬೇಕು, ಇದರ ಒಂದು ಆಚರಣೆ ಹೇಗಿರ್ಬೇಕು, ಈ ವಿಚಾರವಾಗಿ ನಮಗೆ ತಿಳಿಸ್ಕೊಟ್ರೆ ಅನುಕೂಲ ಆಗತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ನಾಗ ಚೌತಿ, ಮಹಾಲಕ್ಷ್ಮಿ ಜಯಂತಿ. ಜಯಂತಿನ ಕೆಲವೊಬ್ಬರು ಯಾರೋ ಅದು ಹಬ್ಬಿಸ್ಬಿಟ್ಟಿರೋದ್ರ ಗೊತ್ತಿಲ್ಲ, ಜಯಂತಿ ಅಂತ ಸತ್ತೋದವ್ರಿಗೆ ಆಚರಣೆ ಮಾಡೋದು ಅನ್ಕೊಂಡ್ಬಿಟ್ಟಿದ್ದಾರೆ. ತುಂಬ ತಪ್ಪು. ಒಂದು ಸಂಸ್ಕೃತದ ಪದಕ್ಕೆ 6 ಅರ್ಥಗಳಿರ್ತವೆ. ಅದಕ್ಕಾಗಿ ಜಯವನ್ನೇ ತಂದು ಕೊಡುವಂಥದ್ದು ಜಯಂತಿ. ಈಗ ವೈಜಯಂತಿ, ಸುದರ್ಶನ ಪತ್ನಿ ಹೆಸರು ವೈಜಯಂತಿ. ಈ ಜಯಂತಿ ಅಂತಂದರೆ ಹುಟ್ಟಿದಬ್ಬಕ್ಕೂ ಆಗತ್ತೆ, ನೀವು ಚೆನ್ನಾಗಿ ಮನನ ಮಾಡಬೇಕಾಗತ್ತೆ ಕೆಲವೆಲ್ಲ ಕೂಡ. ಅಂತಹ ಮಹಾಲಕ್ಷ್ಮಿ ಹುಟ್ಟಿದ್ದು ಶ್ರಾವಣ ಮಾಸ ಹಬ್ಬಗಳ ಸಾಲು ಅಂತ ನೀವೇನು ಪದ ಬಳಸಿದ್ರೋ 100ಕ್ಕೂ 100 ಪ್ರತಿನಿತ್ಯವೂ ಹಬ್ಬಗಳೇ. ನನಗೆ ವಿಶೇಷ ಅಂತ ಯಾವತ್ತೂ ಇರಲ್ಲ. ನಾನು ಈ ಹಿಂದೆ ಹೇಳಿರ್ತೀನೇನೋ, ಪ್ರತಿನಿತ್ಯವೂ ಈ ಅನುಷ್ಠಾನಗಳು ಮುಂದುವರಿಯೋದ್ರಿಂದ ನನಗೆ ವಿಶೇಷ ಅನ್ನೋ ಇದಿರಲ್ಲ. ಹಾಗಾಗಿ ನೀವೇನಾದರೂ ಇದನ್ನು ಮಾಡಿಕೊಂಡು ಮುಂದುವರೆದಾದರೆ ನಾಗಚೌತಿ ಮತ್ತು ಈ ದಿನ ಇರ್ತಕ್ಕಂತಹ ಮಹಾಲಕ್ಷ್ಮಿ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಒಂದು ವಿಶೇಷತೆ ಕೊಡ್ತಾನೆ. ಅಂತಹ ನಾಗಚೌತಿಗೆ ನಾಳಿರ್ತಕ್ಕಂತಹ ನಾಗರ ಪಂಚಮಿ, ನಾಳೆ ಇರತಕ್ಕಂತಹ ಮಂಗಳಗೌರಿ ವ್ರತಕ್ಕೆ ಇವತ್ತು ಪೂರ್ವ ಸಿದ್ಧತೆಯನ್ನು ಮಾಡು. ನಾಗಚೌತಿಗೆ ಸಂಬಂಧಪಡುವಂಥದ್ದು, ನಾಗನಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನು ಸಿದ್ಧತೆ ಮಾಡ್ಕೋ. ಈ ದಿನವೂ ನಾಗನ ಆರಾಧನೆ ಮಾಡು. ಯಾಕಂದರೆ ಆತ ವಾಸುಕಿ, ಒಬ್ಬರಿಗೆ ಹಾಸಿಗೆ ಆಗಿದ್ದಾನೆ, ಇನ್ನೊಬ್ಬರಿಗೆ ನೆರಳಾಗಿದ್ದಾನೆ, ಇನ್ನೊಬ್ಬರಿಗೆ ಕೊರಳಲ್ಲಿ ಆಭರಣವಾಗಿದ್ದಾನೆ, ಮತ್ತೊಬ್ಬರಿಗೆ ರಕ್ಷಕನಾಗಿದ್ದಾನೆ. ನಾವು ಈ ಜನ್ಮದಲ್ಲಿ ನಾಗನ ಋಣ ತೀರಿಸಲಾರವೇನು, ಯಾಕಂದರೆ ಈ ಭೂಮಿಯನ್ನು ಒತ್ತಿರತಕ್ಕಂತಹದ್ದೇ ಆ ನಾಗ. ಹಾಗಾಗಿ ನಾವು ಪ್ರತಿನಿತ್ಯ ನಾಗಸ್ಮರಣೆ ಮಾಡುವಂಥದ್ದು. ನಾನು ಹೇಳಿರ್ತೀನಿ ಹಿಂದೆ, ಕಾರ್ಕೋಟಕಸ್ಯ ನಾಗಸ್ಯ ದಮಂತಿ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಸೆ ಕಲಿನಾಶನಂ ಅಂತಕ್ಕಂಥದ್ದು. ಏನಂತಂದರೆ ಈ 4 ಜನನ ಪ್ರತಿನಿತ್ಯ ತಿಳ್ಕೊಳ್ಳೋ ನನಗೆ ಈ ವಿಶೇಷ ಅಂತ ಅನಿಸಲ್ಲ. ಕಾರ್ಕೋಟಕಸ್ ಅಂದರೆ ಹಾವು, ಅದನ್ನು ಪ್ರತಿನಿತ್ಯ ನಾವು ತಿಳಿದುಕೊಳ್ಳಲೇಬೇಕು ನಾಗರಾಜನನ್ನು. ಇನ್ನು ಕಾರ್ಕೋಟಕಸ್ಯ ನಾಗಸ್ಯ ಅಂತ ಆದಮೇಲೆ ಇನ್ನು ರಾಜನನ್ನು ತಿಳಿದುಕೊಳ್ಳೋದು, ಅವರ ಗುಣಗಳನ್ನು ಮೆಲ್ಕು ಹಾಕುವಂಥದ್ದು. ಇವರೆಲ್ಲ ಪ್ರಾತಸ್ಮರಣೀಯರು. ಇದೆಲ್ಲ ನಾನು ಹೀಗೆ ತಿಳಿಸಿರ್ತೇನೆ. ಅದಕ್ಕಾಗಿ ಈ ಪೂರ್ಣ ವ್ಯವಸ್ಥೆ ನೀವು ಮಾಡಿಕೊಳ್ಬೇಕು. ಅದರಲ್ಲೂ ಪ್ರಮುಖವಾಗಿರುವಂಥ ಘಟ್ಟ ನಾಗಚೌತಿಗೆ ಹಾಲು ಗೆಜ್ಜೆ ವಸ್ತ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಾಲು ಮತ್ತು ಗೆಜ್ಜೆ ವಸ್ತ್ರ ಇದನ್ನು ಮನೆಯಲ್ಲಿ ನೀವು ನಾಗನಿಗೆ ಆರಾಧನೆ ಮಾಡುವಂಥದ್ದು ಗೊತ್ತಿತ್ತು ಅಂತಂದರೆ ಈ ಚೌತಿಯಂದು, ನಾಗ ಚೌತಿಯಂದು ಬೆಳ್ಳಿದೊಂದು ನಾಗ ಇದ್ದರೆ ಅಭಿಷೇಕ ಮಾಡಿ ಹಾಲಿಂದ. ಅಂದರೆ ಶಾಂತಿ ಬೇಕು ನನಗೆ, ಮನ ಸಮಾಧಾನ ಬಗಿರಬೇಕು. ತುಂಬ ಟೆನ್ಷನ್ ಇದೆ ನಾನು ಅಂತಂದರೆ ಆ ಟೆನ್ಷನಿಂದ ಹೊರಗೆ ಬರಬೇಕು. ಯಾವುದೋ ನಿಮಗೆ ಬರಬೇಕಾಗಿತ್ತಲ್ಲ, ಅದೇ ನಿಮಗೆ ಪೆನ್ಷನ್, ಅದು ಬರಬೇಕಂದ್ರೂ ನಾಗನಿಗೆ ಈ ದಿವಸ ಮಾಡಿಯಪ್ಪ. ನೀವು ಬೇರೆ ದಿನದಲ್ಲಿ ಮಾಡಿದಿರಲ್ಲ ಅದು ಗೊತ್ತಿಲ್ಲ, ಬಟ್ ಈ ದಿನದಲ್ಲೂ ಬೆಳಿಗ್ಗೆ ನಾನು ಏನು ಮಾಡಿರ್ತೀನಿ, ಖುಷಿಯಿಂದ ಸಂತೋಷವಾಗಿ ಒಂದು ಅಷ್ಟೊತ್ತರ ಹೆಚ್ಚಿಗೆ ಹೇಳಿರ್ತೀನಿ ಅಷ್ಟೇ. ಇನ್ನು ಉಳಿದದೆಲ್ಲ ಸೇಮ್ ಇರುತ್ತೆ. ಅದು ನೀರಾಜನ ಆಗಿರಬಹುದು, ನಿವೇದನ ಆಗಿರಬಹುದು, ಷೋಡಶೋಪಚಾರ ಪೂಜೆ ಆಗಿರಬಹುದು, ಅರ್ಘ್ಯ ಬಾಧ್ಯ ಆಚಮನೆಯ ಪಾರಾಯಣ, ಉಳಿದದೆಲ್ಲವೂ ಸೇಮ್ ಇರುತ್ತೆ. ಇನ್ನು ನಾಗಚೌತಿಗೆ ಅಂತ ಬರೋದು ಒಂದು ಅಷ್ಟೊತ್ತು, ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ಬೇರೆ, ಇವತ್ತೊಂದು ಎಕ್ಸ್ಟ್ರಾ ಈ ಪದ್ಧತಿ ಇರುತ್ತೆ. ನೀವು ಮನೇಲಿ ಆಗಲಿಲ್ಲ ಅಂತಂದರೆ ಹೊರಗಡೆ ಹೋಗುವಂಥದ್ದು ಅಶ್ವತ್ಥ ಕಟ್ಟೆ ಇರುತ್ತೆ, ಪೂಜೆ ಮಾಡ್ತೀರಿ. ನಾಳೆ ಮಾತ್ರ ನೀವು, ಇವತ್ತು ಮಹಾಲಕ್ಷ್ಮಿ ಇದೆ, ಅದು ಹೇಳ್ತೇನೆ, ಮಹಾಲಕ್ಷ್ಮಿಗೆ ಕಮಲದ ಹೂವನ್ನು ಅರ್ಪಣೆ ಮಾಡಿ
ಆಮೇಲೆ ಇನ್ನೊಂದು ಹರಕೆ ಹೊತ್ಕೊಳ್ಳಿ. ಇವತ್ತು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ದಿನದಲ್ಲಿ ಸ್ವಾಮಿ ನಾನು ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ದೇನೆ. ತಿರುಪತಿಯಲ್ಲಿರ್ತಕ್ಕಂತಹದ್ದು ಮಹಾಲಕ್ಷ್ಮಿ ದೇವಸ್ಥಾನ ನೀವೇನಾದರೂ ಹೋಗಿದ್ದರೆ, ಅಲ್ಲೇನು ಕೆಳಗಡೆ ಇದೆಯಾ, ಅಲ್ಲೆಲ್ಲ ನೀವು ಹೋಗಿ ಬಂದಿದ್ದರೆ, ನಾನು ಬೆಳ್ಳಿಯಲ್ಲಿ ಒಂದು ತಾಮ್ರದ ಆ ತಾವರೆ ಹೂವನ್ನು ಮಾಡಿಸ್ತೇನೆ, ಅಥವಾ ನಾನು ಬಂಗಾರದಲ್ಲೇ ಆ ತಾವರೆ ಹೂವನ್ನು ಮಾಡಿಸಿ ದಾನವಾಗಿ ನೀಡುತ್ತೇನೆ, ಅಥವಾ ಇದು ಯಾವುದು ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಒಂದಷ್ಟು ಪುಷ್ಪಯಾಗವನ್ನು ಮಾಡುತ್ತೇನೆ, ಪುಷ್ಪಗಳಿಂದ ಅರ್ಚಿಸ್ತೇನೆ, ಸಹಸ್ರನಾಮ ಮಾಡಿಸ್ತೇನೆ ಅಂತ ಈ ಮಹಾಲಕ್ಷ್ಮಿಯ ಜಯಂತಿಯಂದು ನೀವು ಮಹಾಲಕ್ಷ್ಮಿ ಬಳಿ ಹರಕೆಯನ್ನು ಹೊತ್ತುಕೊಳ್ಳುವಂಥದ್ದು. ಹರಕೆ ಹೊತ್ತುಕೊಳ್ಬೇಕಾದ್ರೆ ಈ ದಿವಸ ಮಾತ್ರ ನಿಮಗೆ ಲೆಕ್ಕ ಸಿಗುವಂಥದ್ದು. ಮೊದಲು ಒಂದಷ್ಟು ನೀವು ಪೂಜೆಯೆಲ್ಲ ಮುಗಿದಿದ್ದರೆ, ಇನ್ನು ಸಂಜೆ ಹೇಗಿದ್ದರೂ ನೀವು ಈಗ ಕೇಳಿಸ್ಕೊಳ್ತೀರಿ ಅಂತಂದರೆ, ಸಂಜೆ ನೀವೇನು ಮಾಡ್ತೀರೋ ಮಾಡೋಂಥ ಸಂದರ್ಭದಲ್ಲಿ ಮೊಸರನ್ನು ಸೇವನೆ ಮಾಡಿ ಆ ನಂತರ ಹರಕೆ ಹೊತ್ಕೊಳ್ಳಿ. ಆ ಹರಕೆಯ ಪ್ರತಿಫಲ ಮಹಾಲಕ್ಷ್ಮಿ, ಸ್ವಾಮಿ ನಾನು ಈ ಥರ ತಾಯಿ ಬೇಡ್ಕೊಂಡಿದ್ದೆ, ನನಗಿಂತ ಎಲ್ಲ ಕೆಲಸ, ನನ್ನ ಹರಕೆ ಲಿಸ್ಟ್ ದೊಡ್ಡದಿದೆ, ಅದರ ಪ್ರಕಾರ ನನಗೆ ಕರೆಸಿಕೊಟ್ಟಾಗ ನಾನು ಬಂದು ಸೇವೆಯನ್ನು ತೀರಿಸ್ತೇನೆ, ಅದು ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಬಂದು ನಾನು ಸೇವೆ ಮಾಡ್ತೇನೆ ಅಂತ ಹರಕೆ ಹೊತ್ಕೊಳ್ಳಿ, ಅಭ್ಯಂತರವಿಲ್ಲ. ಇನ್ನು ಸೇವೆ ಅಂತ ಮಾಡ್ತೀನಿ ಅಂತಂದರೆ ಅಮ್ಮನಿಗೆ ಸೀರೆ ಕೊಡ್ತಕ್ಕಂತಹದ್ದು, ಬೆಲ್ಲವನ್ನು ಕೊಡುವಂಥದ್ದು, ಅಕ್ಕಿಯನ್ನು ಕೊಡುವಂಥದ್ದು ಯಾವುದಾದ್ರು ದೇವಸ್ಥಾನಕ್ಕೆ ಇವತ್ತೇ ಸಾಧ್ಯವಾದರೆ ಮಹಾಲಕ್ಷ್ಮಿ ಜಯಂತಿ ಇರೋದ್ರಿಂದ ಮಾಡ್ತಾ ಬನ್ನಿ. ಇನ್ನು ಈ ದಿನ ಇರೋಂಥ ಮಹಾಲಕ್ಷ್ಮಿಗೆ 4 ಜನ ಫ್ರೆಂಡ್ಸ್ ಇದ್ದಾರೆ. ಆ 4 ಜನ ಫ್ರೆಂಡ್ಸ್ ನಿಮ್ಮ ಮನೆಗೆ ಬರ್ತಾರೆ. ಯಾರು ಗುರುಗಳವರು? ಅಷ್ಟು ಬೇಗ ಹೇಳ್ತೀನಾ? ಆ 4 ಜನ ಫ್ರೆಂಡ್ಸ್ ಎಲ್ಲಿರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ಹೋಗ್ತಾಳಂತೆ. ಅಂತಹ ಫ್ರೆಂಡ್ಸ್ ನೀವಾಗಿದ್ದೀರಂದ್ರೆ ನಿಮ್ಮ ಮನೆಗೆ ಬರ್ತಾಳೆ. ನೀವು ಮಹಾಲಕ್ಷ್ಮಿ ಫ್ರೆಂಡ್ ಆಗಬೇಕು ರೀ, ದೇವರೆಲ್ಲ ಆಮೇಲೆ ಮಾತಾಡ್ಕೊಳ್ಳಿ. ಅಷ್ಟು ಅನ್ಯೋನ್ಯವಾಗಿ ಎಷ್ಟು ಚೆನ್ನಾಗಿ ನಿಮ್ಮ ಮಿತ್ರ ಹತ್ರ, ನಿಮ್ಮ ಗೆಳತಿ ಹತ್ರ ಮಾತಾಡ್ಕೊಳ್ತೀರಿ, ಎಷ್ಟು ಚೆನ್ನಾಗಿ ಕಾನ್ವರ್ಸೇಷನ್ ಮಾಡ್ತೀರಿ. ಹಾಗೇ ಅಂತಹ 4 ಜನ ಮಿತ್ರರ ಜೊತೆಗೆ ಮಹಾಲಕ್ಷ್ಮಿ ಯಾವಾಗಲೂ ಇರ್ತಾಳಂತೆ. ಶಾಂತಿ, ಪುಷ್ಟಿ, ತುಷ್ಟಿ, ಧೃತಿ, ಈ 4 ಅವಳಿಗೆ ಮಿತ್ರರು. ಅಲ್ಲಿ ಆನಂದವಾಗಿರ್ತಾಳಂತೆ. ಶಾಂತಿ ಎಲ್ಲಿರುತ್ತೋ ಅಲ್ಲಿರ್ತಾಳಂತೆ ಅವಳು. ನೀನು ಯಾವಾಗಲೂ ಕೂಗಾಡ್ತಿದ್ರೆ, ಕಿರ್ಚಾಡ್ತಿದ್ರೆ ಅಲ್ಲಿ ಯಾಕಿರ್ತಾಳೆ, ಓಡೋಗ್ಬಿಡ್ತಾಳೆ. ಶಾಂತಿ ಇದ್ದರೆ ಮಾತ್ರ ಶಾಂತಿ ಅನ್ನೋ ಒಬ್ಬ ಸ್ನೇಹಿತೆ ಇರಬೇಕು. ತುಷ್ಟಿ ಅಂದರೆ ಸಂತೃಪ್ತಿ ಇಲ್ಲ, ಏನು ಇದು ಬೇಕು ಅದು ಬೇಕು ಅಂದರೆ ಎಷ್ಟಂತ ಬರೋದು ನಿನಗೆ, ಎಷ್ಟಂತ ಇರಬೇಕಾಗತ್ತೆ, ಇನ್ನು ಧೈರ್ಯ ಬೇಕಾಗತ್ತೆ, ಇನ್ನು ಸಮಾಧಾನ ಬೇಕಾಗತ್ತೆ. 4 ಜನ ಮಿತ್ರರು ಇದ್ದರೆ ಮಾತ್ರ ಮಹಾಲಕ್ಷ್ಮಿ ಅಲ್ಲಿರುತ್ತಾಳೆ. ಮಹಾಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ 4 ಜನ ಇರ್ತಾರೆ. ಇನ್ನು ನೋಡಿ ಬೇಕಾದರೆ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದವರು ನಡ್ಕೊಳ್ಳೋ ವಿಧಾನ ಬೇರೆ ಇರುತ್ತೆ. ಕೆಲವರು ಇರ್ತಾರೆ ದರ್ಪ ತೋರಿಸೋರು, ತೋರ್ಪಡಿಕೆ ಅದು ಬೇರೆ. ಇನ್ನು ತೂಕವಾಗಿ ಮಾತಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವ್ರು ಒಂದೇ ಮಾತು, ಅವ್ರು ನಡ್ಕೊಳ್ಳೋ ವಿಧಾನ ಹಾಗೆ ಇರುತ್ತೆ. ಕೆಲವರೆಲ್ಲ ಕೂಡ ಯಾವುದಾದ್ರೂ ಒಂದು ಸೇವೆ ಅಂತ ವಹಿಸಿದ್ರೆ, ಇಂಥವು ನೀವು ಮಾಡ್ಬೇಕಂತಂದರೆ ಆಯಿತು ನನ್ನ ಭಾಗ್ಯಕ್ಕೆ ಅದು ಕೊಟ್ಟಿರಲ್ಲ ಅಷ್ಟು ಸಾಕು ಅಂತಾರೆ. ಅವರು ಬೇರೆ. ಆ ತರಹದ್ದು ಆಯಾಯ ಸೇವೆಗಳನ್ನು ಖುಷಿಯಿಂದ ಅವ್ರು ನೋಡಿಕೊಂಡೇ ಆ ಸೇವೆ ಇರುತ್ತೆ. ಅದರಲ್ಲೂ ಕೂಡ ನಾವು ಅದನ್ನು ಯಾಕೆ ಮಾಡಬೇಕು, ಏನು ಬರುತ್ತೆ ನಮಗೆ ಅದನ್ನು, ಈ ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಅವ್ರು ತಗೋಬೇಡ, ಲಿಸ್ಟಿಗೆ ತಗೋಬೇಡ ಅಂತ ಇರುತ್ತೆ. ಅವರಲ್ಲೇ ಇರಬೇಕಾಗತ್ತೆ. ಅವರು ಬೆಳಿಬೇಕಂತ ನೀವು 100 ಮಾರ್ಗದರ್ಶನ ಮಾಡಿರ್ತೀರಿ. ಈ ನಾಯಿ ಬಾಲ ಡೊಂಕೆ ಅಲ್ಲಿ ಮಹಾಲಕ್ಷ್ಮಿ ಬರೋದು ಸ್ವಲ್ಪ ಸ್ಲೋ ಅಲ್ಲ. ನೀವು ಇನ್ನೂ ಕೂಡ ಆ ಕಲ್ಕೊಂಡು ಬರ್ತೀರಿ ಅನ್ನೋಂತ ನೋಡ್ತಿರುತ್ತಾಳೆ. ಅದಕ್ಕೆ ನಾನು ಈ ಪಚ್ಚಕರ್ಬತ್ ಬಗ್ಗೆ ಬಹಳ ಮಾತಾಡ್ತಿರ್ತೀನಿ. ಶುದ್ಧತೆಯನ್ನು ತೋರಿಸುವಂಥದ್ದು ಅದು. ನೀವು ಶುದ್ಧತೆಯನ್ನೇ ಇಟ್ಕೊಂಡಿದ್ರೆ ಮಹಾಲಕ್ಷ್ಮಿ ಬರ್ತಾಳೆ. ಅಂತಹ 4 ಜನ ಮಿತ್ರರು ನಿಮ್ಮ ಮನೆಯಲ್ಲೇ ಇದ್ದರೆ, ಆ 4 ಜನ ಮಿತ್ರರ ಜೊತೆಗೆ ನೀವು ನಡ್ಕೊಂಡ್ರೆ ಸಾಕು, ಆ ಮಹಾಲಕ್ಷ್ಮಿ ಓಡಿ 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 ಬರ್ತಾಳೆ. ಅಂತಹ ದಿನ ಈ ದಿನವಾಗಿದೆ. ಇನ್ನು ನಾಳೆ ನಾಗರ ಪಂಚಮಿ ಇರೋದ್ರಿಂದ ವಿಶೇಷ, ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ವಿಶೇಷ ನಾಳೆ ಇರುತ್ತೆ. ನಾಳೆ ಮಾತ್ರ ನಿಮಗೆ ಮಕ್ಕಳಾದಿಯಿಂದ ಹಿಡಿದು ವೃದ್ಧರ ತನಕ ಇರತಕ್ಕಂತಹ ಕಾಯಿಲೆಗಳು ಡಾಕ್ಟರ್ಗೂ ಕೂಡ ಅದು ಸಿಗ್ತಾ ಇಲ್ಲ, ಅವರಿಗೂ ಕೂಡ ಇಂಥದ್ದು ಅಂತ ಕಂಡಿಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಕಾಯಿಲೆಗಳಿಗೂ ಮದ್ದಿದೆ, ಮೆಡಿಸಿನ್ ಇದೆ, ಪರಿಹಾರ ಇದೆ. ನೀವು ನಾಳೆ ಮಾಡ್ಕೊಳ್ತಕ್ಕಂಥ ಅದು ನಾಗರ ಕಲ್ಲಿನ ಒಂದು ಅಭಿಷೇಕ. ನೀವು ನಾಳೆ ಮಾಡ್ತಕ್ಕಂಥ ಗೆಜ್ಜೆ ವಸ್ತ್ರದ ಸೇವೆ ಅತ್ಯಂತ ಅಪರೂಪದ್ದು. ಆ ಸೇವೆ ಆ ಒಂದು ನಾಗನಿಗೆ ಆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸುವಂಥದ್ದು. ಇನ್ನು ಅದನ್ನೇ ಹಾಲು ಮತ್ತು ಗೆಜ್ಜೆ ವಸ್ತ್ರವನ್ನು ದಾನ ಕೂಡ ಮಾಡಿ. ನೀವು ಇದನ್ನು ಮಾಡಿ ಅಂತ ಯಾರಿಗಾದ್ರೂ ಕೊಡಿಸಿ, ತಗೊಳ್ಳಿ ಗೆಜ್ಜೆ ವಸ್ತ್ರ ನಿಮ್ಮ ಕೈಯಿಂದ ಕೂಡ ಒಂದಷ್ಟು ಹಾಕಿ.
ಯಾರಿಗಾದ್ರೂ ಕೊಡಿ. ಮನೆಯಲ್ಲೂ ಕೂಡ ಗೆಜ್ಜೆ ವಸ್ತ್ರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವತ್ತೋ ನೀವು ಹಾಕಿರ್ತೀರಿ ಅಥವಾ ಮರ್ತಿದ್ದೀರೋ ಅಥವಾ ಇದೆಯೋ ಇಲ್ಲವೋ ನಿಮ್ಮ ಹಿರಿಯರು ಮಾಡ್ತಾ ಇದ್ರು ಅಥವಾ ನೀವೇ ಅದನ್ನು ಗೆಜ್ಜೆ ವಸ್ತ್ರ ಮಾಡಿ ಮನೆಯಲ್ಲಿರ್ತಕ್ಕಂತಹ ಆ ಚಿತ್ರಪಟಗಳಿಗೆ ಕಳಶಕ್ಕೋ ಏನಿದ್ರು ಅದಕ್ಕೆಲ್ಲ ಹಾಕ್ತಾ ಬರಬಹುದು ಖುಷಿಯಿಂದ. ಗೆಜ್ಜೆ ವಸ್ತ್ರ ಅತ್ಯಂತ ಸರ್ವಶ್ರೇಷ್ಠ, ಅತ್ಯಂತ ಅದ್ಭುತವಾಗಿರುವಂಥದ್ದು ಗೆಜ್ಜೆ ವಸ್ತ್ರ. ಅಂದರೆ ಎಲ್ಲಿ ಶಿಥಿಲ ಆಗಿದೆಯೋ ನಮ್ಮ ಬದುಕು, ಶಿಥಿಲ ಆಗದಂಗೆ ನಮಗೆ ಸಹಕರಿಸ್ತಾ ಒಂದಷ್ಟು ಶಕ್ತಿಯನ್ನು ದಯಪಾಲಿಸ್ತಕ್ಕಂಥ ದಿನಗಳಿವಾದ್ದರಿಂದ ಅದನ್ನು ಮಾಡಿಕೊಳ್ತೀರಿ. ಇನ್ನು ಮಂಗಳಗೌರಿ ವ್ರತ ಇದೆಯಲ್ಲ, ಅದು ಬಾಗಿನವನ್ನು ಕೊಡುವಂಥದ್ದು. ಅದರಲ್ಲೂ ಮತ್ತೊಂದು ವಿಶೇಷ ಏನು ಹೇಳ್ತಾನೆ ಗೊತ್ತುಂಟಾ? ಯಾವ ಸ್ತ್ರೀಗೆ ಸಹೋದರರಿರುತ್ತಾರೋ ಸಹೋದರರಿಗೆ ಈ ತಂತು 10 ಗಂಟೆಗಳನ್ನು ಹಾಕಿ ದಾರದಲ್ಲಿ ಆವಾಹನೆ ಮಾಡಿ ಅವರಿಗೆ ಕಟ್ಟುವಂಥದ್ದು. ರಕ್ಷೆ ಅದು. ಅಂತಹ ನಾಗನನ್ನೇ ಆವಾಹನೆ ಮಾಡಿ ಕಟ್ಟಿದಾಗ ಯಾವ ಶತ್ರುಗಳು ಬರೋದಿಲ್ಲ. ನೋಡಿ, ಸಹೋದರರಿಗೆ ಈ ಸೇವೆಯನ್ನು ಮಾಡೋದ್ರಿಂದ ಈಕೆಗೆ ಅತ್ಯಂತ ಅಪರಿಮಿತವಾಗಿರತಕ್ಕಂಥ ಐಶ್ವರ್ಯ ಪ್ರಾಪ್ತಿ ಆಗುತ್ತಂತೆ. ನೀವು ಮೊನ್ನೇನೋ ಭೀಮನ ಅಮಾವಾಸ್ಯೆ ಮಾಡಿದರೆ ಅದಾದ್ಮೇಲೆ ಮನೆಯಲ್ಲಿ ಪೂಜೆ ಮಾಡ್ತೀರಿ, ಎಲ್ಲ ಬೇರೆ. ಈ ದಿನ ಸಹೋದರರಿಗೆ ನೀವು ಈ ಕಂಕಣವನ್ನು ಕಟ್ಟಿದರೆ, ರಕ್ಷಾಬಂಧನ ಯಾವತ್ತೇ ಮಾಡ್ತೀರಲ್ಲ, ಇವತ್ತು ನೀವು ಈ ತಂತುವನ್ನು 10 ಗಂಟೆಗಳನ್ನು ಹಾಕಿ ನೀವು ಈ ದೂರವನ್ನು ಕಟ್ಟುತ್ತೀನಿ ಅಂತಂದರೆ ನಿಮಗೆ ಅಪರಿಮಿತವಾಗಿರತಕ್ಕಂಥ ಐಶ್ವರ್ಯ ಪ್ರಾಪ್ತಿ ಆಗತ್ತೆ ಸ್ತ್ರೀಗೆ. ಅದರಲ್ಲೂ ಈ ಮಂಗಳ ಗೌರಿಯ ವ್ರತವನ್ನು ಬಾಗಿನ ಕೊಟ್ಟು ಇದನ್ನು ನಾನು ಮಾಡ್ತೀನಿ ಅಂತಂದರೆ ಅತ್ಯಂತ ಅದ್ಭುತ. ಯಾಕಂದರೆ ನಿಮಗೆ ತವರು ಮನೆಯವರು ಗಣಪತಿ ಹಬ್ಬದ ದಿವಸನ ಮತ್ತೊಂದು ಯಾವಾಗಲೂ ನಿಮಗೆ ಬಾಗಿನ ಕೊಡ್ತಾರೆ. ನೀವು ನಿಮ್ಮ ಅಣ್ಣ ತಮ್ಮಂದರಿಗೆ ಒಂದು ಕಂಕಣ ಕಟ್ಟಿದ್ರು ಸಾಕಿವತ್ತು ಈ ದಿನ. ಇಷ್ಟನ್ನು ಮಾಡಿಕೊಳ್ಳಿ. ಈ ದಿನ ಇರ್ತಕ್ಕಂಥ ನಾಗಜ್ಯೋತಿಗೆ ಸಂಬಂಧಪಟ್ಟ ನಾಗನ ಆರಾಧನೆ ನಮಗೇನು ಮಾಡಲಿಕ್ಕೆ ಆಗಲ್ಲ ಗುರುಗಳೇ ಅಂತಂದರೆ, ಆ ನವನಾಗ ಸ್ತೋತ್ರ ಅಂತಿದೆ, ಅದನ್ನು ಪಾರಾಯಣ ಮಾಡಿ. ನಾಗರಾಜನ ಅಷ್ಟೋತ್ರ ಇದೆ, ಅದನ್ನು ಹೇಳಿಕೊಳ್ಳಿ. ಅರಿಶಿಣವನ್ನು ನಾನು ಮರೆತು ಬಿಡ್ತೀನಿ. ಇವತ್ತು ನೀವು ಮನೇಲಿರ್ತಕ್ಕಂಥ ಅರಿಶಿಣ ಬೇಡ, ಹೊಸದಾಗಿ ಅರಿಶಿಣ ತನ್ನಿ. ಇವತ್ತು ಸಂಜೆನ ತನ್ನಿ. ನಾಳೆ ಯಾರ್ಯಾರು ಸ್ನಾನ ಮಾಡ್ತೀರೋ ಮನೆಯಲ್ಲಿ ಮಕ್ಕಳಿಂದ ವೃದ್ಧರ ತನಕ ಒಂದಷ್ಟು ಅರಿಶಿಣ ಹಾಕಿನೇ ಸ್ನಾನ ಮಾಡಿಸಿ. ಅತ್ಯಂತ ಮಂಗಳಪ್ರದ, ಸುಖ ಸೌಖ್ಯಪ್ರದ. ನಮ್ಮನ್ನು ಆವರಿಸಿರ್ತಕ್ಕಂತಹ ಅರ್ಬುದ, ಕಫ, ವಾತ, ಪಿತ್ತ ಇವೇನಿದಾವೋ ಅವೆಲ್ಲ ಕಾಯಿಲೆಗಳು ನಿವಾರಣೆ ಮಾಡ್ತಾವಂತೆ. ಅದರಲ್ಲೂ ಮಕ್ಕಳಿಗೆ ಕಿವಿ ನೋವು ಬಂದರೆ ಆ ಕಿವಿ ನೋವು ಆ ನಾಗನಿಗೆ ಒಂದಷ್ಟು ಹಾಲು ಹಾಕೋ ಮುಖಾಂತರ ಶೀಘ್ರವಾಗಿ ಗುಣಮುಖ ಆಗುತ್ತೆ. ಅದೆಲ್ಲ ನಾಳೆಗೆ ಸಂಬಂಧಪಡ್ತಕ್ಕಂಥದ್ರಿಂದ ಇಷ್ಟನ್ನು ನೀವು ಮಾಡಿಕೊಳ್ಳಿ ಖುಷಿಯಿಂದ. ಇನ್ನು ವ್ರತದ ಕತೆ ಬಹಳ ಇದೆ. ಅದರ ಜೊತೆಗೆ ಅವನು ಆ ಅಂಗಪೂಜೆಯಿಂದ ಹಿಡಿದು ಪತ್ರಗಳಿಂದ ಹಿಡಿದು ಎಲ್ಲವನ್ನು ಹೇಳುತ್ತಾನೆ. ನಿಮಗೆ ಸಾಧ್ಯ ಆದಷ್ಟು ಯಾವುದಾದ್ರೂ ದೇವಸ್ಥಾನದಲ್ಲಿ ಮಾಡ್ತಿರ್ತಾರೆ ಅಲ್ಲಿ ಪಾಲ್ಗೊಂಡು ಕೂತ್ಕೊಂಡು ಮಾಡಿಕೊಳ್ಳಿ. ಇನ್ನು ನಾಗರ ಪಂಚಮಿಗಂತಲೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು, ನಾಗರಾಜ ಖುಷಿ ಪಡ್ತಾನಂತೆ. ಅಂತಹ ನಾಗರಾಜನಿಗೆ ನೀವು ಸೇವೆ ಮಾಡುವಂಥದ್ದು ಯಾವ ಮಂತ್ರ ಬರುತ್ತೋ ಆ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದನ್ನು ಮಾಡಿ ಆ ನಾಗರ ಪಂಚಮಿ ಆಚರಣೆ ಮಾಡಿ. ಅತ್ಯಂತ ಅದ್ವಿತೀಯದ ಅದೃಷ್ಟದ ಫಲವನ್ನು ನಿಮಗೆ ದಯಪಾಲಿಸಲಿ. ಖಂಡಿತವಾಗ್ಲೂ ಗುರುಗಳ. ಇನ್ನು ನಾಗ ಚೌತಿ ಇವತ್ತು, ಜೊತೆಗೆ ಮಹಾಲಕ್ಷ್ಮಿ ಜಯಂತಿ, ಹೇಗೆ ನಾಗನ ಸ್ಮರಣೆ ಮಾಡಬೇಕು, ಇನ್ನು ವಿಶೇಷವಾಗಿ ಯಾವ ರೀತಿ ನಾವು ಹರಕೆಯನ್ನ ಹೊರಬೇಕಾಗತ್ತೆ, ಮೊಸರನ್ನ ಕುಡಿಯೋದ್ರ ಮುಖಾಂತರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ನಾಗರ ಪಂಚಮಿಯ ಆಚರಣೆಯಿಂದ ದೀರ್ಘಕಾಲದ ವ್ಯಾಧಿಗಳಿಗೂ ಕೂಡ ನಮಗೆ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೀರಾ. ಇನ್ನು ಬಹಳ ವಿಶೇಷವಾಗಿ ಅರಿಶಿಣವನ್ನ ತಂದು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಕೂಡ ಮಂಗಳದಾಯಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಗುರುಗಳೇ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಒಂದು ರೀತಿಯಾಗಿರುವಂಥ ಇವತ್ತಿನ ಆಚರಣೆ ಹೇಗಿರಬೇಕು, ಇನ್ನು ನಾಗರ ಪಂಚಮಿಯ ಆಚರಣೆ ಹೇಗಿರಬೇಕು, ಪ್ರತಿಯೊಂದು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಂಗಳದ ಗೌರಿ ವ್ರತ ಹೇಗೆ ಮಾಡಬೇಕು, ಪ್ರತಿಯೊಂದು ವಿಚಾರವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವೆಷ್ಟು ಕೂಡ ನಿಮಗೆ ಫಾಲೋ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ನಾಗನ ಮಂತ್ರವನ್ನು ಹೇಗೆ ನೀವು ಪಠನೆ ಮಾಡ್ಬೋದು, ಕೆಲವೊಂದು ಸ್ತೋತ್ರಗಳ ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ಪುಣ್ಯದ ಫಲ ಲಭಿಸುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.